ಇವತ್ತೇ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಸಾಧ್ಯತೆ ಇದೆ. ಇವತ್ತು ರಾತ್ರಿಯೇ ಖಾತೆ ಸಸ್ಪೆನ್ಸ್ಗೆ ತೆರೆ ಬೀಳುವ ಸಾಧ್ಯತೆ ಇದೆ. ಯಾವುದೇ ಕ್ಷಣ ರಾಜಭವನಕ್ಕೆ ಸಚಿವರ ಪಟ್ಟಿ ರವಾನೆ ಸಿದ್ಧವಾಗ್ತಿದೆ. ಯಾವುದೇ ಕ್ಷಣದಲ್ಲೂ ಲೋಕಭವನಕ್ಕೆ ಸಚಿವರ ಪಟ್ಟಿ ರವಾನೆ ಆಗಲಿದೆ. ಸಚಿವರ ಖಾತೆ ಹಂಚಿಕೆ ಬಗ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಇನ್ನು ಯಾವುದೇ ಕ್ಷಣದಲ್ಲೂ ಸಚಿವರ ಖಾತೆ ಹಂಚಿಕೆ ಪಟ್ಟಿ ಪ್ರಕಟವಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಇವತ್ತೇ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಸಾಧ್ಯತೆ ಇದೆ. ಇವತ್ತು ರಾತ್ರಿಯೇ ಖಾತೆ ಸಸ್ಪೆನ್ಸ್ಗೆ ತೆರೆ ಬೀಳುವ ಸಾಧ್ಯತೆ ಇದೆ. ಯಾವುದೇ ಕ್ಷಣ ಸಚಿವರ ಖಾತೆ ಹಂಚಿಕೆ ಪಟ್ಟಿ ಪ್ರಕಟವಾಗಬಹುದು. ಯಾಕೆಂದ್ರೆ ನಿನ್ನೆ ಸಚಿವರಾಗಿ 13 ಮಂದಿ ಪ್ರಮಾಣವಚನ ಸ್ವೀಕಾರ ಮಾಡಿದ ನಂತರ ಅವರಿಗೆಲ್ಲ ಯಾವ್ಯಾವ ಖಾತೆ ಅನ್ನುವಂಥದ್ದು, ಯಾವ ಖಾತೆ ಕೊಡ್ತಾರೋ ಅದನ್ನು ನಿಭಾಯಿಸ್ತೀವಿ. ಸಣ್ಣದ್ದು ಪುಟ್ಟದ್ದು ಅಥವಾ ದೊಡ್ಡದ್ದು ಅಂತ ಏನಿಲ್ಲ, ಯಾವ ಖಾತೆ ಕೊಟ್ಟರು ಅದನ್ನು ನಿಭಾಯಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಬೆಳಗ್ಗೆ ಹೇಳ್ತಾ ಇದ್ರು. ಸೊ ಆದರೆ ಖಾತೆ ಹಂಚಿಕೆ ವಿಚಾರದಲ್ಲಿ ಮತ್ತೆ ಈ ಒಂದು ಗುದ್ದಾಟ ಯಾಕೆ, ಈ ಪಟ್ಟಿ ಹಿಡಿಯೋದು ಯಾಕೆ? ಖಾತೆ ಅಂತ ಬಂದಾಗ ಚಿಕ್ಕದ್ದು ದೊಡ್ಡದ್ದು ಅಂತ ಬರಲ್ಲ. ನೀವು ಆ ಖಾತೆಯನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸ್ತೀರಿ ಅನ್ನೋದಷ್ಟೇ ಮುಖ್ಯ. ಇದು ಪ್ರಿಯಾಂಕ್ ಖರ್ಗೆ ಅವರು ಬೆಳಗ್ಗೆ ಹೇಳಿದಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಿರೋದು. ಅವರು ಇದನ್ನೇ ಹೇಳ್ತಾರೆ, ಚಿಕ್ಕದ್ದು ಅಥವಾ ಪುಟ್ಟ ಖಾತೆ, ದೊಡ್ಡ ಖಾತೆ, ಪ್ರಬಲ ಖಾತೆ ಅಂತ ಬರಲ್ಲ. ಖಾತೆ ಯಾವ್ದು ಕೊಟ್ಟರು ನಾವು ನಿಭಾಯಿಸೋದಕ್ಕೆ ಸಿದ್ಧ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂತೆ. ಸೊ ಇನ್ನಿತರೆ ಸಚಿವರ ಅಭಿಪ್ರಾಯ ಕೂಡ ಅದೇ ಆಗಿರುತ್ತಾ ಗೊತ್ತಿಲ್ಲ. ಆದರೆ ಇಲ್ಲಿ ರಾಮಲಿಂಗಾರೆಡ್ಡಿ ಮಾತ್ರ ನನಗೆ ಬೆಂಗಳೂರು ಉಸ್ತುವಾರಿನೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅನ್ನುವಂಥದ್ದು ಮಾತ್ರ ಈ ವೇಳೆ ಖಾತೆ ಹಂಚಿಕೆಯ ಬಿಕ್ಕಟ್ಟು ತಲೆದೋರುವಂತೆ ಮಾಡಿದೆ.